ಟಿವಿ9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಫೆಬ್ರವರಿ 23, 2025 ನೀವೆಲ್ಲರೂ ಕೂಡ ಕ್ರಿಕೆಟ್ ಪ್ರೇಮಿಗಳು ಕಾಯ್ತಿರುವಂತಹ ದಿನ. ಯಾಕಂದ್ರೆ ಈ ಭಾನುವಾರ ಅಂದ್ರೆ ನಾಳಿನ ಭಾನುವಾರ ಬ್ಲಾಕ್ ಬಸ್ಟರ್ ಭಾನುವಾರ ಆಗಿರುತ್ತೆ. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನ ಫೇಸ್ ಟು ಫೇಸ್ ಆಗ್ತಾ ಇದೆ. ಸಾಮಾನ್ಯವಾಗಿ ICC ಇವೆಂಟ್ಸ್ ಅಂತ ಬಂದಾಗ, ಈ ವರ್ಲ್ಡ್ ಕಪ್ ಅಂತ ಬಂದಾಗ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕಿಂತ ನಾವು ಒಂದು ಹೆಜ್ಜೆ ಮುಂದಿರ್ತೀವಿ. ಬಹುತೇಕ ಮ್ಯಾಚ್ಗಳನ್ನು ಭಾರತನೇ ಗೆದ್ದಿರೋದು. ಆದರೆ ಈ ICC ಚಾಂಪಿಯನ್ಸ್ ಟ್ರೋಫಿ ಇದೆಯಲ್ಲ, ಈ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ನಮಗಿಂತ ಮುಂದಿದೆ. ಇದುವರೆಗೆ ನಾವು 5 ಪಂದ್ಯಗಳನ್ನು ಆಡಿದ್ದೀವಿ. ಅದರ ಬಗ್ಗೆ ಡೀಟೇಲನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ. ನಾವು ಇದುವರೆಗೆ ಚಾಂಪಿಯನ್ಸ್ ಟ್ರೋಫಿಲಿ ಭಾರತ ಮತ್ತು ಪಾಕಿಸ್ತಾನ ಎಷ್ಟು ಮ್ಯಾಚನ್ನು ಆಡಿದ್ದೀವಿ ಫೇಸ್ ಟು ಫೇಸ್, ಅದರಲ್ಲಿ ನಾವು ಗೆದ್ದಿರೋದೆಷ್ಟು, ಪಾಕಿಸ್ತಾನ ಗೆದ್ದಿರೋದೆಷ್ಟು, ಏನಾಯಿತು ಆ ಮ್ಯಾಚ್ಗಳಲ್ಲಿ, ಎಲ್ಲಿಂದ ಶುರುವಾಯಿತು ನಮ್ಮ ಈ ಚಾಂಪಿಯನ್ಸ್ ಟ್ರೋಫಿ ಮುಖಾಮುಖಿ. ಸೊ ಇದುವರೆಗೆ ಆಡಿರುವಂಥ ಪಂದ್ಯಗಳು 5. ಭಾರತ ಮತ್ತು ಪಾಕಿಸ್ತಾನ 5 ಬಾರಿ ಫೇಸ್ ಟು ಫೇಸ್ ಆಗಿದೆ. ಅದರಲ್ಲಿ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ, 3 ಮ್ಯಾಚನ್ನು ಪಾಕಿಸ್ತಾನ ಗೆದ್ದಿದೆ. ನಾವು ಗೆದ್ದಿರೋದು 2 ಮಾತ್ರ. ಹೌದಾ ಅಂತ ಭಾಳಷ್ಟು ಜನರಿಗೆ ಶಾಕ್ ಆಗ್ಬೋದು. ಯಾಕಂದರೆ ICC ಇವೆಂಟ್ನಲ್ಲಿ ನಾವು ಯಾವತ್ತೂ ಕೂಡ ಪಾಕಿಸ್ತಾನವನ್ನು ಬಿಟ್ಕೊಟ್ಟದ್ದು ಅಥವಾ ಅವರಲ್ಲಿ ಸೋಲು ಕಂಡವರು ಅಲ್ಲ ಅವ್ರ ವಿರುದ್ಧ ಅಂತ. ಆದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸ್ವಲ್ಪ ಲೆಕ್ಕಾಚಾರ ಚೇಂಜ್ ಆಗಿದೆ. ಹಾಗಾದರೆ ಬನ್ನಿ, ಎಲ್ಲಿಂದ ಶುರುವಾಯಿತು ಚಾಂಪಿಯನ್ಸ್ ಟ್ರೋಫಿಯ ಮುಖಾಮುಖಿ. ಮೊದಲ ಬಾರಿ ನಾವು ಫೇಸ್ ಟು ಫೇಸ್ ಆಗಿದ್ದು ಇಂಗ್ಲೆಂಡ್ನಲ್ಲಿ 2004ರಲ್ಲಿ. ಫಸ್ಟ್ ಮೀಟಿಂಗ್ 2 ಟೀಮ್ಗಳ ನಡುವೆ ಪಾಕಿಸ್ತಾನ ಮತ್ತು ಭಾರತ ಆಡಿದ್ದು ಬರ್ಮಿಂಗ್ಹ್ಯಾಮ್ನಲ್ಲಿ. ಮೊದಲಿಗೆ ಬ್ಯಾಟ್ ಮಾಡ್ತು ಇಂಡಿಯಾ. ಆದರೆ 106 ರನ್ನಿಗೆ ನಾವು 6 ವಿಕೆಟನ್ನು ಕಳ್ಕೊಂಡ್ವಿ 34ನೇ ಓವರ್ನಲ್ಲಿ. ಸೊ ಅದಾದಮೇಲೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ಲೇಯರ್ ಗೋಡೆ ದ್ರಾವಿಡ್ 67 ರನ್ ಗಳಿಸ್ತಾರೆ. ಅಜಿತ್ ಅಗರ್ಕರ್ 47 ರನ್ ಗಳಿಸ್ತಾರೆ. ಒಂದು 200 ರನ್ನಿಗೆ ನಾವು ಟೋಟಲನ್ನು ಕಾಣ್ತೀವಿ. ಒಂದು ಗೌರವಾನ್ವಿತ ಒಂದು ಮೊತ್ತ ಅಂತ ಹೇಳ್ಬೋದು. ಆದರೆ ಪಾಕಿಸ್ತಾನ ಚೇಸ್ ಮಾಡುತ್ತೆ. ಆದರೆ ಅವರಿಗೆ ಆರಂಭದಲ್ಲಿ 3 ವಿಕೆಟನ್ನು ಇರ್ಫಾನ್ ಪಠಾಣ್ ತೆಗೀತಾರೆ, ಇಂಜಮಾಮ್ ಉಲ್ಹಾಕ್. ಅದಾದಮೇಲೆ ಬರುವುದು ಉಲ್ಹಾಕ್ ಮತ್ತು ಯೂಸುಫ್. ಆರಂಭದಲ್ಲಿ 3 ವಿಕೆಟನ್ನು ತೆಗೆದ ಮೇಲೆ ಅನ್ಬೀಟನ್ ಪಾರ್ಟ್ನರ್ಶಿಪ್ ಬರುತ್ತೆ ಅವ್ರದ್ದು, 81 ರನ್ಗಳ ಪಾರ್ಟ್ನರ್ಶಿಪ್. ಆ ಒಂದು ಪಂದ್ಯವನ್ನು ಈಸಿಯಾಗಿ ಗೆಲ್ತಾರೆ. ಮೊದಲ ಮುಖಾಮುಖಿಯಲ್ಲಿ ಅವರೇ ಗೆದ್ದಿದ್ದಾರೆ, ಪಾಕಿಸ್ತಾನ ಗೆದ್ದಿದ್ದಾರೆ. ಓಕೆ, ಮೊದಲ ಒಂದು ಮ್ಯಾಚನ್ನು ಗೆದ್ದರು. ಆದರೆ ಮತ್ತೊಮ್ಮೆ ನಾವು ಮುಖಾಮುಖಿ ಆಗೋದು 2009ರಲ್ಲಿ ಸೌತ್ ಆಫ್ರಿಕಾದಲ್ಲಿ. ಶೋಯಬ್ ಮಲಿಕ್ ಈ ಮ್ಯಾಚ್ನ ಸ್ಟಾರ್ ಆಗಿದ್ದರು. ಪಾಕಿಸ್ತಾನ ಮತ್ತು ನಾವು ಸೆಂಚುರಿಯನ್ನಲ್ಲಿ 2009ರಲ್ಲಿ ಆಡಿದ್ವಿ. ಶೋಯಬ್ ಮಲಿಕ್ ಆ ಮ್ಯಾಚಲ್ಲಿ 128 ರನ್ ಗಳಿಸ್ತಾರೆ. ಜೊತೆಗೆ ಮೊಹಮ್ಮದ್ ಯೂಸುಫ್ 87 ರನ್ ಗಳಿಸ್ತಾರೆ. ಓವರ್ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡಿ 302 ರನ್ನನ್ನು ಗಳಿಸುತ್ತೆ. ಸೊ ಅದಾದಮೇಲೆ ಅದನ್ನು ನಾವು ಚೇಸ್ ಮಾಡಿದಾಗ 54 ರನ್ನಿಂದ ನಾವು ಸೋತಿದ್ದೀವಿ. ರಾಹುಲ್ ದ್ರಾವಿಡ್ ಮತ್ತೆ ಆ ಮ್ಯಾಚಲ್ಲಿ 50, ಗೌತಮ್ ಗಂಭೀರ್ ಕೂಡ 50 ಹೊಡಿತಾರೆ. ಆದರೆ ಮ್ಯಾಚ್ ಗೆಲ್ಲಿಸೋದಕ್ಕೆ ಅದು ಸಾಧ್ಯ ಆಗಲ್ಲ. ಸೊ ಅಲ್ಲಿಗೆ ನಾವಾಡಿದಂಥ ಮೊದಲ 2 ಮ್ಯಾಚಲ್ಲೂ ಕೂಡ ಪಾಕಿಸ್ತಾನ ಮೇಲೆ ಚಾಂಪಿಯನ್ಸ್ ಟ್ರೋಫಿಲಿ ನಾವು ಸೋತಿದ್ದೀವಿ. 2-0 ರೆಕಾರ್ಡ್ ಇರುತ್ತೆ. ಮತ್ತೆ ನಾವು ಮುಖಾಮುಖಿ ಆಗೋದು ಇಂಗ್ಲೆಂಡ್ನಲ್ಲಿ 2013ರಲ್ಲಿ. ಮತ್ತೆ ಫೇಸ್ ಟು ಫೇಸ್ ಆಗುತ್ತೆ 2 ಟೀಮ್ಗಳು. ಸೊ ಆಗ ಮೊದಲು ಇಂಡಿಯಾ ಫೈನಲಿ ಸ್ಕೋರ್ ಬೋರ್ಡ್ನಲ್ಲಿ ಸ್ವಲ್ಪ ರನ್ ತರುತ್ತೆ. ಮತ್ತೆ ನಾವು ಆಡೋದು ಅದೇ ಬರ್ಮಿಂಗ್ಹ್ಯಾಮ್ನಲ್ಲಿ. ಪಾಕಿಸ್ತಾನ ಮೊದಲಿಗೆ ಒಂದು ಬ್ಯಾಟಿಂಗ್ ಮಾಡಿ 165 ರನ್ಗೆ ಆಲ್ಔಟ್ ಆಗ್ತಾರೆ 39.2 ಓವರ್ನಲ್ಲಿ. ಸೊ ಅದಾದಮೇಲೆ ಮಳೆ ಬರುತ್ತೆ. ಮತ್ತು ರಿವೈಸ್ ಟಾರ್ಗೆಟ್ ಭಾರತ ಬ್ಯಾಟಿಂಗ್ ಬಂದಾಗ ಸ್ವಲ್ಪ ಲೇಟ್ ಆಗುತ್ತೆ, ಮಳೆ ಬಂದಿರುತ್ತೆ. 102 ರನ್ಗಳ ಟಾರ್ಗೆಟ್ 22 ಓವರಲ್ಲಿ ನಾವು ಗಳಿಸಬೇಕಾಗಿರುತ್ತೆ. ಶಿಖರ್ ಧವನ್ 48, ವಿರಾಟ್ ಕೊಹ್ಲಿ 22. ನಾವೊಂದು ಈಸಿ ಗೆಲುವನ್ನು ಸಾಧಿಸ್ತೀವಿ. ಅಲ್ಲಿಗೆ 3 ಮ್ಯಾಚಲ್ಲಿ 2 ಪಾಕಿಸ್ತಾನ, 1 ನಾವು. ಮತ್ತೆ ಯಾವಾಗಪ್ಪ ಮತ್ತೆ ನಾವು ಫೇಸ್ ಟು ಫೇಸ್ ಆಗಿದ್ದು ಅಂತಂದರೆ ಅದು ಇಂಗ್ಲೆಂಡ್ನಲ್ಲಿ. ಅದು ಕಳೆದ ಬಾರಿ ಆಗಿರುವಂಥ ಚಾಂಪಿಯನ್ಸ್ ಟ್ರೋಫಿ. ಇದಂತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಚಾಂಪಿಯನ್ಸ್ ಟ್ರೋಫಿ 2017ರಲ್ಲಿ ಫಸ್ಟ್ ಮ್ಯಾಚ್ ನಾವು ಆರಂಭ ಮಾಡೋದೇ ಇವ್ರ ಮೇಲೆ, ಏನು ಪಾಕಿಸ್ತಾನ ಮೇಲೆ ನಾವು ಆಡ್ತೀವಿ. ಅದರಲ್ಲಿ ರೋಹಿತ್ ಶರ್ಮಾ 91 ರನ್ ಗಳಿಸ್ತಾರೆ. ಶಿಖರ್ ಧವನ್ 68 ರನ್ ಗಳಿಸ್ತಾರೆ. 136 ರನ್ಗಳ ಓಪನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಅದಾದಮೇಲೆ ವಿರಾಟ್ ಕೊಹ್ಲಿ 81, ಯುವರಾಜ್ ಸಿಂಗ್ 53, 4 ನಮ್ಮ ಟಾಪ್ ಆರ್ಡರ್ನ 4 ಬ್ಯಾಟ್ಸ್ಮನ್ಗಳು ಕೂಡ ಸಕ್ಕತ್ತಾಗಿ ಆಡ್ತಾರೆ. ಸೊ 50 ಓವರಲ್ಲಿ 319 ರನ್ 3 ವಿಕೆಟ್ಗೆ. ಅದಕ್ಕೆ ರಿಪ್ಲೈ ಪಾಕಿಸ್ತಾನ ಬ್ಯಾಟಿಂಗಿಗೆ ಬರುತ್ತೆ. ಕೇವಲ 164 ರನ್ಗಳಿಗೆ ಆಲ್ಔಟ್ ಆಗ್ತಾರೆ 33.4 ಓವರ್ನಲ್ಲಿ. ಇದು 4ನೇ ಮುಖಾಮುಖಿ. ಅಲ್ಲಿಗೆ ನಾವೆರಡು ಅವರೆರಡು ಸಮಬಲ ಆಗುತ್ತೆ. ಆದರೆ ಮತ್ತೊಮ್ಮೆ ಸಿಗೋದು ಯಾವಾಗ ಗೊತ್ತಾ? ಅದೇ 2017ರ ಚಾಂಪಿಯನ್ಸ್ ಟ್ರೋಫಿಯ ಬಿಗ್ ಫಿನಾಲೇನೆ. ಸೊ ಈ ಬಾರಿ ಏನು ಲೀಗಲ್ಲಿ ಸೋತಿರ್ತಾರಲ್ಲ, ಭಾಳ ಹೀನಾಯವಾದಂಥ ಸೋಲು, 150 ರನ್ಗಳ ಸೋಲನ್ನು ಕಂಡಿರ್ತಾರೆ ಅಂತರ. ಆದರೆ ಫೈನಲ್ ಅಂತ ಬಂದಾಗ ಭಾರತ ಭಾಳ ಕಾನ್ಫಿಡೆನ್ಸ್ ಆಗಿರುತ್ತೆ. ಆದರೆ ಆ ಮ್ಯಾಚಲ್ಲಿ ಭಾರತದ ಎಲ್ಲ ಲೆಕ್ಕಾಚಾರ ಉಲ್ಟಾ ಮಾಡಿದ್ದು ಫಕರ್ ಜಮಾನ್. 114 ರನ್ಗಳ ಬ್ಯಾಟಿಂಗ್, ಅವರ ಒಂದು ಓಪನಿಂಗ್ ಬಂದು ಅವ್ರು ಗಳಿಸಿದಂಥ ಸ್ಕೋರ್ 114. ಅಜರಲ್ಲಿ 59 ರನ್ ಗಳಿಸ್ತಾರೆ. ಓವರ್ ಆಲ್ 50 ಓವರ್ನಲ್ಲಿ 338, 4 ವಿಕೆಟ್ ನಷ್ಟಕ್ಕೆ 338. ಫೈನಲಲ್ಲಿ 338 ಅನ್ನೋದು ಭಾಳ ದೊಡ್ಡ ಟಾರ್ಗೆಟ್ ಆಗುತ್ತೆ, ಒಂದು ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದಾದಮೇಲೆ ಭಾರತ ಬ್ಯಾಟಿಂಗ್ಗೆ ಬರ್ತಾರೆ. ಟಾಪ್ ಆರ್ಡರ್ನ ಕೊಲ್ಯಾಪ್ಸ್ ಮಾಡೋದು ಮೊಹಮ್ಮದ್ ಆಮೀರ್. ಈಗಲೂ ಕೂಡ ನೆನಪಿದೆ, ಒಂದೊಂದು ಸ್ಪೆಲ್, ಒಂದು ಡೆಲಿವರಿ ಕೂಡ. ರೋಹಿತ್ ಶರ್ಮಾ 0ಗೆ ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿಗೆ ಒಂದು ಲೈಫ್ ಸಿಗುತ್ತೆ, ಆದರೆ ಅವರು ಕೂಡ 5 ರನ್ಗೆ ಔಟ್ ಆಗ್ತಾರೆ. ಅದಾದಮೇಲೆ ಶಿಖರ್ ಧವನ್ 21, ಕ್ಯಾಪ್ಟನ್ MS ಧೋನಿ 4 ರನ್ಗೆ ಔಟ್ ಆಗ್ತಾರೆ. ಮಿಡ್ಲ್ ಆರ್ಡರ್ ಅಂತೂ ಕಂಪ್ಲೀಟ್ ಫೇಲ್ ಆಗುತ್ತೆ.
72ಕ್ಕೆ ನಾವು 6 ವಿಕೆಟನ್ನು ಕಳ್ಕೊಳ್ತೀವಿ 338 ಚೇಸ್ ಮಾಡ್ತಾ. ಅದಾದಮೇಲೆ ನಮಗಿದ್ದಂಥ ಒಬ್ಬ ಆಪತ್ ಬಾಂಧವ ಅಂತಂದರೆ ಅದು ಹಾರ್ದಿಕ್ ಪಾಂಡ್ಯ. ಅವರು 76 ರನ್ ಗಳಿಸ್ತಾರೆ 43 ಬಾಲಲ್ಲಿ. ಕೊನೆಗೆ ಒಳ್ಳೊಳ್ಳೆ ಶಾಟ್ಸ್ಗಳು ಬರುತ್ತೆ. ಆದರೆ 27ನೇ ಓವರ್ನಲ್ಲಿ ಅವರು ರನ್ಔಟ್ ಆಗೋ ಮೂಲಕ ರವೀಂದ್ರ ಜಡೇಜಾ ಮತ್ತು ಹಾರ್ದಿಕ್ ಪಾಂಡ್ಯ ನಡುವೆ ಸ್ವಲ್ಪ ಮಿಕ್ಸಪ್ ಆಗುತ್ತೆ. ಸೊ ಆ ಒಂದು ಮ್ಯಾಚ್ ನಾವು ಭಾಳ ಬೇಸರ ಆಗುತ್ತೆ. ಆ ಮ್ಯಾಚನ್ನು ಈಗಲೂ ಕೂಡ ನೆನೆಸ್ಕೊಂಡ್ರೆ ಬರೀ 158 ರನ್ಗೆ 31ನೇ ಓವರ್ನಲ್ಲಿ ನಾವು ಆಲ್ಔಟ್ ಆಗ್ತೀವಿ. 31 ಓವರ್, ನಾವಿನ್ನೂ 50 ಓವರು ಆಡಲ್ಲ ಆ ಮ್ಯಾಚನ್ನು. ಒಂದು ಫಿನಾಲೆ 158ಕ್ಕೆ ಭಾರತ ಆಲ್ಔಟ್ ಆಗುತ್ತೆ. ಹಾರ್ದಿಕ್ ಪಾಂಡ್ಯ ನಾಕನ್ನು ಇವತ್ತು ಕೂಡ ನಾವು ಮೆಚ್ಚಲೇಬೇಕು. ಯಾಕಂದರೆ ಒಂದು ಕಡೆ ವಿಕೆಟ್ ಹೋಗ್ತಾ ಇದ್ರು ಕೂಡ ಅವ್ರು ಮಾತ್ರ ಒಂದು ಕಡೆಯಿಂದ ಬಾರಿಸ್ತಾನೆ ಇದ್ದರು. ಆದರೆ ಏನೂ ಮಾಡೋಕ್ಕಾಗಲ್ಲ. 180 ರನ್ಗಳ ಲಾಸನ್ನು ICC ಚಾಂಪಿಯನ್ಸ್ ಟ್ರೋಫಿಯ ಫೈನಲಲ್ಲಿ ನಾವು ಕಾಣ್ತೀವಿ. ಇದು ಫಸ್ಟ್ ICC ಟೈಟಲ್ ಏನು ಅವ್ರಿಗೆ ಸಿಗೋದು, ಚಾಂಪಿಯನ್ಸ್ ಟ್ರೋಫಿಯ ಟೈಟಲ್. 192ರ ವರ್ಲ್ಡ್ ಕಪ್ ನಂತರ ಪಾಕಿಸ್ತಾನ ಒಂದು ICC ಇವೆಂಟನ್ನು ಗೆಲ್ಲೋದು ಇದೇ ಒಂದು ಸಂದರ್ಭದಲ್ಲಿ, ಅಂದರೆ 50 ಓವರ್ಸ್ ಅಂತ ಬಂದಾಗ. ಸೊ ಎರಡೂ ಟೀಮ್ಗಳು ಕೂಡ ಬಿಗ್ ಗೇಮ್ಗಳನ್ನು ಆಡಿದ್ದಾವೆ. ಕೊನೆಯ ಮ್ಯಾಚ್ ಅಂತೂ ನಮಗೆ ಮರೆಯೋಕ್ಕೆ ಆಗದಂಥ ಸೋಲನ್ನು ಪಾಕಿಸ್ತಾನ ಕೊಟ್ಟಿದೆ, 180 ರನ್ಗಳ ಸೋಲು. ಹಾಗಾಗಿ ನಾಳೆಯ ಮ್ಯಾಚ್ ಇದೆಯಲ್ಲ, ಆ ಮ್ಯಾಚ್ಗೆ ನಾವು ರಿವೆಂಜ್ ಆಗಿ ತೆಗೆದುಕೊಳ್ಳುವಂಥ ಮ್ಯಾಚ್. ಅದೇ ಟೀಮಲ್ಲಿದ್ದಂಥ ರೋಹಿತ್ ಇದ್ದಾರೆ, ಕೊಹ್ಲಿ ಇದ್ದಾರೆ, ಹಾರ್ದಿಕ್ ಇದ್ದಾರೆ, ಜಡೇಜಾ ಇದ್ದಾರೆ. ಹಾಗೆ ಅವರ ಟೀಮಲ್ಲೂ ಕೂಡ ನಾವು ನೋಡ್ತಿರೋ ಹಾಗೆ ಒಂದಷ್ಟು ಘಟಾನುಘಟಿ ಪ್ಲೇಯರ್ಗಳು ಕೂಡ ಅವತ್ತಿದ್ದಂಥವ್ರು ಇದ್ದಾರೆ. ಹಾಗಾಗಿ ನಾಳೆಯ ಸಂಡೇ ಈ 3-2 3-3 ಸಮಬಲ ಮಾಡುವಂಥ ಒಂದು ಮ್ಯಾಚ್ ಆಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಕಾದ್ ನೋಡೋಣ. ನೀವು ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಪಡ್ಕೊಂಡ್ರಿ. ಇದುವರೆಗೆ ನಾವು 5 ಮುಖಾಮುಖಿ ಏನಾಯಿತು ಭಾರತ ಮತ್ತು ಪಾಕಿಸ್ತಾನ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಸೊ ನಿಮ್ಮ ಪ್ರಕಾರ ಏನಾಗುತ್ತೆ ನಾಳೆ? 3-3 ಆಗುತ್ತಾ ಅಥವಾ 4-2 ಏನಾದರೂ ಆಗ್ಬೋದಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.